ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಿಸಿಬೇಳೆ ಬಾತ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊತೀನಿ. ನಾನು ಮುಕ್ಕಾಲು ಲೋಟ ಅದೇ ಅಳತೆ ಫ್ರೆಂಡ್ಸ್, ಮುಕ್ಕಾಲು ಲೋಟ ಬೇಳೆ ತೊಗೊಂಡಿದ್ದೀನಿ, 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಸ್ವಲ್ಪ ಕಮ್ಮಿ ಬೇಳೆ ತೊಗೊಂಡಿದ್ದೀನಿ ಅಷ್ಟೇ. ಈಕ್ವಲ್ ಕ್ವಾಂಟಿಟಿನೂ ಹಾಕ್ಬೋದು ನೀವು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ನೀರು ಹಾಕ್ಬಿಟ್ಟು ಅರಿಶಿನ ಮತ್ತು ಎಣ್ಣೆ, ನಾನು ಅಡಲೆಣ್ಣೆ ಯಾವಾಗಲೂ ಬೇಳೆಗೂ ಯೂಸ್ ಮಾಡೋದು ಫ್ರೆಂಡ್ಸ್. ಅಡಲೆಣ್ಣೆ ಒಂದು 1/2 ಸ್ಪೂನ್ ಹಾಕಿ, ಮತ್ತು ನೆಕ್ಸ್ಟ್ ಇದಕ್ಕೆ ಅರಿಶಿನ ಮತ್ತು ಟೊಮಾಟೊ ಹಾಕ್ಬಿಟ್ಟು ಸಾಫ್ಟಾಗಿ ಬೇಯಿಸ್ಕೊಬೇಕು ಇದನ್ನು. ಹಂಗೆ ನಾನು MTR ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಅರಿಶಿನ ಸ್ವಲ್ಪ ಹಾಕ್ಬಿಟ್ಟು ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಟೊಮಾಟೊ ಹಾಕಿ 3 ಟೊಮಾಟೊ ತೊಗೊಂಡಿದ್ದೀನಿ ನಾನು. ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಅಳತೆ ನೋಡಿಕೊಂಡು ಟೊಮಾಟೊ ಹಾಕ್ಕೊಳ್ಳಿ. ನೀರು ನೋಡ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕಿ ಪರವಾಗಿಲ್ಲ. ನೋಡಿಕೊಂಡು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಷಿಲ್ ಬರ್ಸ್ಕೊಳ್ಳಿ. ನುಣ್ಣಗಾಗಬೇಕು ಬೇಳೆ. ಇದಾಗಿದ ತಕ್ಷಣ ನೆಕ್ಸ್ಟು ನೋಡಿ ಫ್ರೆಂಡ್ಸ್, ನಾನು ಅದೇ ಲೋಟ ಸೇಮ್ ಅಳ್ತೇನೆ. ಇದು ಬೇಳೆ ಮುಕ್ಕಾಲು ಲೋಟ ತೊಗೊಂಡಿದ್ದೆ, ಒಂದು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೆ, 1 ಲೋಟ ಅಕ್ಕಿ ತೊಗೊಂಡಿದ್ದೆ. ಇದನ್ನು ನೆನೆಸ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ತೊಳೆದ್ಬಿಟ್ಟು ನೆನೆಸ್ಕೊಂಡು ಇಟ್ಕೊಳ್ಳಿ. ನೆನೀಲಿ. ಅಷ್ಟೊತ್ತಿಗೆ ನಾವು ತರಕಾರಿ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನು MTR ಪೌಡರ್ 3 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀವು 3 ಪ್ಯಾಕೆಟ್ ತೊಗೊಳ್ಳಿ ಫ್ರೆಂಡ್ಸ್. ನೀವು ಜಾಸ್ತಿನೇ ಹಾಕಬೇಕಾಗುತ್ತೆ. 1 ಪ್ಯಾಕೆಟು 2 ಪ್ಯಾಕೆಟ್ ಹಾಕಿ ಮಾಡಿದ್ರೆ ಚೆನ್ನಾಗಿರಲ್ಲ. ಇಷ್ಟಕ್ಕೆ ನಾನು 3 ಪ್ಯಾಕೆಟ್ ಹಾಕ್ತೀನಿ. ಟೇಸ್ಟು ಮತ್ತು ಖಾರ ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆನಾ? ಇದು ನೋಡಿ ಬೇಳೆ ಬೆಂದಿದೆ. ಅದಕ್ಕೆ ನಾನು ಹುಣಸೆಹಣ್ಣು ಇಷ್ಟು ತೊಗೊಂಡಿದ್ದೀನಿ. ಇದು ಹೊಸ ಹುಣಸೆಹಣ್ಣೆ ಫ್ರೆಂಡ್ಸ್. ಹಳೆ ಹುಣಸೆಹಣ್ಣಾದರೆ ಇನ್ನೊಂದು ಸ್ವಲ್ಪ ಕಮ್ಮಿ ತೊಗೊಬೋದು, ಹುಳಿ ಜಾಸ್ತಿ ಇರುತ್ತೆ ಅಂತ. ನಾನು ಬಟಾಣಿ ತೊಗೊಂಡಿದ್ದೀನಿ. ನೀವು ಬಟಾಣಿ ಬದಲು ಬೇರೆ ಕಾಳನ್ನ ತೊಗೊಬೋದು. ಅವರೆಕಾಯಿ ಹಾಕ್ಬೋದು, ತೊಗರಿಕಾಯಿ ಹಾಕ್ಬೋದು, ನಿಮ್ಮ ಇಷ್ಟ. ಇದಕ್ಕೆ ನೀರು ಆ್ಯಡ್ ಮಾಡಿಬಿಟ್ಟು ಈಗ ತರಕಾರಿ ಎಲ್ಲ ಕೊಯ್ದಿಟ್ಕೊಂಡಿದ್ದೀನಿ. ನಾನು ಕ್ಯಾರೆಟು, ಗಡ್ಡೆಕೋಸು ಮತ್ತು ಬೀನ್ಸನ್ನ ತೊಗೊಂಡಿದ್ದೀನಿ. ನೀವು ಬೇರೆ ತರಕಾರಿನೂ ತೊಗೊಬೋದು. ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಬೇಕು ಫ್ರೆಂಡ್ಸ್ ಯಾವಾಗ್ಲೂ ಬಿಸಿಬೇಳೆ ಬಾತ್ಗೆ. ಇದೆಲ್ಲ ತೊಳೆದು ರೆಡಿ ಮಾಡಿಕ್ಕಿರೋದು ಹಾಕಿದೆ. ನೆಕ್ಸ್ಟು ನಾನು ಅಕ್ಕಿ ತೊಳೆದು ನೆನೆಸಿ ಇಟ್ಟಿದ್ದೀನಿ. ನೆಂದಿದೆ ಚೆನ್ನಾಗಿ. ಇದನ್ನು ಹಾಕ್ತಾಯಿದ್ದೀನಿ. ಈಗ ನೀರು ನೋಡ್ಕೊಂಡು ಹಾಕ್ಕೊಳ್ಳಿ. ನೀರು ಜಾಸ್ತಿನೇ ಬೇಕಾಗುತ್ತಲ್ಲ, ನೋಡಿಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಬಟಾಣಿನೂ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಷಿಲ್ ಫ್ರೆಂಡ್ಸ್. ಜಾಸ್ತಿ ವಿಷಿಲ್ ಮಾಡಿಸ್ಬೇಡಿ, ಅನ್ನ ನುಣ್ಣಗಾಗೋದು ಚೆನ್ನಾಗಿರಲ್ಲ. ಓಕೆನಾ? ಒಂದೇ ವಿಷಿಲ್ ಸಾಕು, ಬೇಗ ತೆಗೆದ್ಬಿಡಿ. ಓಕೆನಾ? ಕುಕ್ಕರ್ ಮುಚ್ಚಳನ ಇದಕ್ಕೆ ಉಪ್ಪು ಹಾಕ್ಬಿಟ್ಟು ನೋಡಿಕೊಂಡು ಬಟಾಣಿನೂ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಕ್ತೀನಿ. ಒಂದೇ ವಿಷಿಲ್ ಸಾಕು. ಇದು ಬೇಯೋ ಅಷ್ಟೊತ್ತಿಗೆ ನೆಕ್ಸ್ಟ್ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ. ಈಗ ಇದೇ ಪ್ರೊಸೀಜರ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟಿಪ್ಸ್ ನೋಡಿ ಫ್ರೆಂಡ್ಸ್. ಇದಕ್ಕೆ ಬೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನೀವು ಬೆಲ್ಲ ಇದಕ್ಕೆ ಬೇಡ ಅಂತಂದರೆ ಡೈರೆಕ್ಟಾಗಿ ಆಮೇಲೆ ಬೇಕಾದರೂ ಹಾಕ್ಕೊಬೋದು. ಇರುತ್ತೆ ಅಂತ ನಾನು ಅದ್ರ ಜೊತೆಗೆ ಹುಣಸೆಹಣ್ಣು ಜೊತೆಗೆ ಹಾಕಿದ್ದೀನಿ. ಒಂದೇ ಒಂದು ವಿಷಿಲ್ ಸಾಕು. ಒಂದು ವಿಷಿಲ್ ಬಂದಮೇಲೆ ಇದು ರೆಡಿ ಆಗುತ್ತೆ. ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾವು. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಒಂದೇ ವಿಷಿಲ್ಗೆ ತೆಗೆದುಬಿಟ್ಟಿದ್ದೀನಿ ನಾನು. ಇಲ್ಲಾಂದರೆ ತರಕಾರಿ ಎಲ್ಲ ಸಾಫ್ಟಾಗಿ ಬೆಂದ್ಬಿಡುತ್ತೆ, ತರಕಾರಿ ನಿಮಗೆ ಸಿಕ್ಕಲ್ಲ. ನೀವು ಬೇಕಾದರೆ ಇದಕ್ಕೆ ನುಗ್ಗೆಕಾಯಿ ಹಾಕ್ಕೊಬೋದು, ಚಿಕ್ಕಡಿಕಾಯಿ ತರಕಾರಿ ಮತ್ತು ಬೇರೆ ತರಕಾರಿನೂ ಯೂಸ್ ಮಾಡ್ಬೋದು. ಇದಕ್ಕೆ ನೀರು ಸ್ವಲ್ಪ ನೋಡಿಕೊಂಡು ಮುಂದೆನೇ ಹಾಕಿ, ಯಾಕೆ ಅಂದರೆ ಅದು ಸಾಫ್ಟಾಗಿ ಇರಬೇಕು ಅಲ್ವಾ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳಿ. ತಣ್ಣಗಾದ್ರೂ ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ. ಈಗ ನೋಡಿ ಫ್ರೆಂಡ್ಸ್, ಇದೇ ಇಂಪಾರ್ಟೆಂಟು. ಇವಾಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್ 1 ಸ್ಪೂನ್ ತೊಗೊಂಡಿದ್ದೀನಿ. 3 MTR ಪೌಡರ್ ತೊಗೊಂಡಿದ್ದೀನಿ ಪ್ಯಾಕೆಟು. MTR ಪೌಡರ್ ಬದಲು ನೀವು ಬೇರೆ ಇದನ್ನು ತೊಗೊಬೋದು. ಈಸ್ಟರ್ನ್ ತೊಗೊಬೋದು, GRB ತೊಗೊಬೋದು, ರವಿ ಅಂತ ಬರುತ್ತೆ, ಅದು ಚೆನ್ನಾಗಿರುತ್ತೆ. ಅದು ಜಾಸ್ತಿ ಸಿಗಲ್ಲ ಫ್ರೆಂಡ್ಸ್. ರವಿ ಅದು ಬಿಸಿಬೇಳೆಬಾತ್ ಪೌಡರು ಎಲ್ಲ ಸಿಗುತ್ತೆ. ಅದು ತುಂಬ ಚೆನ್ನಾಗಿದೆ ಬ್ರ್ಯಾಂಡು. ಇದು MTRದು ತುಂಬ ಚೆನ್ನಾಗಿರುತ್ತೆ. ಯಾವುದೇ ತೊಗೊಂಡ್ರು ಇದೇ ಪ್ರೊಸೀಜರಲ್ಲಿ ಮಾಡಿದಾಗ ನೀವು ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಡೈರೆಕ್ಟಾಗಿ ಹಾಕೋ ಬದಲು ನಾನು ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಈ ಟಿಪ್ಸು ನೀವು ಯೂಸ್ ಮಾಡಿಬಿಟ್ಟು ಮಾಡಿದ್ರೆ ಬಿಸಿಬೇಳೆಬಾತ್ ಸೂಪರಾಗಿ ಬರುತ್ತೆ, ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ತುಪ್ಪನೂ ಹಾಕ್ಕೊಬೇಕು. ಇದಕ್ಕೆ ಹಾಕ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ಇದು ಚೆನ್ನಾಗಿ ಬಿಸಿ ಆಗಲಿ. ಇದು ಬಿಸಿ ಆದಮೇಲೆ ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ ಇದು ಚಿಲ್ಲಿ ಪೌಡರ್ ಮತ್ತು MTR ಪೌಡರ್ 3 ಪ್ಯಾಕೆಟ್ ತೊಗೊಂಡಿದ್ದೀನಲ್ಲ, ಅದನ್ನು ಇದಕ್ಕೆ ಹಾಕಬೇಕು. ಯಾವಾಗ ನಾವು ಎಣ್ಣೆಗೆ ಹಾಕ್ತೀವೋ ಬಿಸಿ ಆದಮೇಲೆ ಸ್ವಲ್ಪ ಸ್ಟವ್ ಆಫ್ ಮಾಡಬೇಕು. ಜಾಸ್ತಿ ಫ್ಲೇಮ್ ಮಾಡಿಬಿಟ್ಟು ಹಾಕಬೇಡಿ, ಯಾಕೆಂದರೆ ಘಾಟ್ ಬಂದುಬಿಡುತ್ತೆ. ಅದಕ್ಕೆ ಈ MTR ಪೌಡ್ರು ಚಿಲ್ಲಿ ಪೌಡರ್ನ ಇದಕ್ಕೆ ಎಣ್ಣೆಗೆ ಬಿಸಿ ಆದಮೇಲೆ ಹಾಕ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಬೇಳೆ ಮತ್ತು ತರಕಾರಿ ಇದೆಯಲ್ಲ ಅದಕ್ಕೆ ಹಾಕಬೇಕು.
ಈ ಥರ ಹಾಕಿದಾಗ ಏನಾಗುತ್ತೆ ಅಂದರೆ ಕಲ್ಲರು ಚೆನ್ನಾಗಿ ಬರುತ್ತೆ, ಖಾರದ ವಾಸನೆ ನಿಮಗೆ ಇರಲ್ಲ. ಬಿಸಿಬೇಳೆಭಾತ್ ಒಂಥರ ಖಾರದ ವಾಸನೆ ಎಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದು ಬರಲ್ಲ. ಇದೇ ಟಿಪ್ಪು. ಈ ಥರ ಮಾಡಿ ನೋಡಿ ಪ್ರೊಸೀಜರು. ಇದೇ ಪ್ರೊಸೀಜರಲ್ಲಿ ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ, ಕಲರಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ, ಖಾರದ ವಾಸನೆ ಇರಲ್ಲ. ಇನ್ನು ನೀವು ಇದೇ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಯಾರಿಗೆ ಬಿಸಿಬೇಳೆಭಾತ್ ಇಷ್ಟ ಇಲ್ವೋ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಓಕೆನಾ. ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಈರುಳ್ಳಿ ಒಂದು ಹಾಕ್ತಾಯಿದ್ದೀನಿ. ನೀವು ಈರುಳ್ಳಿ ನಾನು ಮಾಮೂಲಿದು ಹಾಕಿದ್ದೀನಿ, ಸಾಂಬಾರು ಈರುಳ್ಳಿ ಹಾಕಿದ್ರೆ ಇನ್ನೂ ಸೂಪರಾಗಿ ಬರುತ್ತೆ ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ ನಾನು. ಈ ಥರ ಮಾಡಿದಾಗ ಕಲ್ಲರು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದನ್ನು ಮಾತ್ರ ಮರಿಬೇಡಿ, ಇದನ್ನು ಸ್ಕಿಪ್ ಮಾಡಿದ್ರೆ ನಿಮ್ಮ ಬಿಸಿಬೇಳೆಭಾತ್ ಚೆನ್ನಾಗಿ ಬರಲ್ಲ. ಓಕೆನಾ. ನೋಡಿ ಇದಕ್ಕೆ ನೀರು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಎಷ್ಟು ಬೇಕೋ ನೀರು ಸ್ವಲ್ಪ ಮುಂದೆನೇ ಹಾಕಿ, ತಣ್ಣಗಾದ್ರೂ ಇದೇ ಕ್ವಾಂಟಿಟಿನಲ್ಲಿ ಇದೇ ಟೆಕ್ಸ್ಚರಲ್ಲಿ ಕನ್ಸಿಸ್ಟೆನ್ಸಿ ಈ ಥರನೇ ಬರುತ್ತೆ, ಕಲರ್ಫುಲ್ಲಾಗಿರುತ್ತೆ. ಇದನ್ನು ಮಾತ್ರ ಸ್ಕಿಪ್ ಮಾಡಬೇಡಿ, ಈ ಥರನೇ ಮಾಡಿ. ಏನಾದರೂ ನಿಮಗೆ ಖಾರ ಕಮ್ಮಿ ಆಯಿತು ಅಂತಂದರೆ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಬೋದು. ಇನ್ನೊಂದು ಸಲ ನಾನು ಒಗ್ಗರಣೆ ಹಾಕ್ತೀನಿ, ಆಗ ಬೇಕಾದ್ರೆ ಹಾಕ್ಕೊಬೋದು, ಹೇಳ್ತೀನಿ ನಾನು. ಆಗ ಸ್ವಲ್ಪ ಟೇಸ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾಯಿದ್ದೀನಿ, ಅದನ್ನೆಲ್ಲ ತೊಳೆದ್ಬಿಟ್ಟು. ಇದಕ್ಕೆ ಈಗ ನೆಕ್ಸ್ಟು ಹುಣಸೆಹಣ್ಣ ಬಿಸಿಬಿಟ್ಟು ರೆಡಿ ಮಾಡಿ, ಹುಣಸೆಹಣ್ಣು ಮತ್ತು ಅದಕ್ಕೆ ಬೆಲ್ಲನೂ ಹಾಕಿದ್ದೀನಿ ನಾನು. ಅದನ್ನು ಎರಡನ್ನೂ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಹಾಕ್ತೀನಿ ಈಗ ಬೆಲ್ಲ. ಬೇಕಾದ್ರೆ ನೀವು ಇದಕ್ಕೆ ಬೇಡ ಅಂತಂದರೆ ನೋಡಿ, ಹುಣಸೆಹಣ್ಣು ನೀರು ಸ್ವಲ್ಪ ಕರೆಕ್ಟಾಗಿ ಹಾಕಿ, ಮುಂದೆನೂ ಹಾಕೋದು ಬೇಡ, ಕಮ್ಮಿನೂ ಹಾಕೋದು ಬೇಡ, ಕರೆಕ್ಟಾಗಿ ನೋಡ್ಕೊಂಡು ಹಾಕಿ. ನಾನು ಅಷ್ಟು ಹುಣಸೆಹಣ್ಣು ಹಾಕಿದ್ದೀನಿ ಫ್ರೆಂಡ್ಸ್, ಅಷ್ಟೇ. ನಿನ್ನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ಕರೆಕ್ಟಾಗಿರಬೇಕು ಹುಣಸೆಹಣ್ಣುದು ಕ್ವಾಂಟಿಟಿ. ಓಕೆನಾ. ಟೇಸ್ಟು ಚೆನ್ನಾಗಿರ್ಬೇಕು ಬಿಸಿಬೇಳೆಭಾತ್. ನಾವು ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ ನೋಡಿ. ಇನ್ನೊಂದು ಸಲ ಒಗ್ಗರಣೆ ಹಾಕಬೇಕು. ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಇಂಪಾರ್ಟೆಂಟಾಗಿ ಬೇಕೇ ಬೇಕು. ತುಪ್ಪ ಸ್ವಲ್ಪ ಕಮ್ಮಿ ಆದರೂ ಎಣ್ಣೆ ಸ್ವಲ್ಪ ಹಾಕಿ, ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್. ಮತ್ತು ಇದಕ್ಕೆ ಸ್ವಲ್ಪ ನೋಡಿ ತುಪ್ಪ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ನೆಕ್ಸ್ಟು ಸಾಸಿವೆ ಕರಿಬೇವು ಮಾಮೂಲಿ ಒಗ್ಗರಣೆ ಹಾಕೋದು. ನಾನು ಬ್ಯಾಡಗೆ ಮೆಣಸಿನ್ಕಾಯಿ ಇರಲಿಲ್ಲ, ಗೋಡಂಬಿನೂ ಇರಲಿಲ್ಲ, ಮಾಮೂಲಿದು ಹಾಕಿದ್ದೀನಿ ಗುಂಟೂರು. ಓಕೆನಾ. ಇದಕ್ಕೆ ಸಾಸಿವೆ ಹಾಕ್ಬಿಟ್ಟು ಇದಕ್ಕೆ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ಇಷ್ಟ ಇಲ್ಲಾಂದರೆ ಬಿಡ್ಬೋದು ನೀವು, ಕ್ರಂಚಿಯಾಗಿರುತ್ತೆ. ನಾನು ಸಾಂಬಾರು ಈರುಳ್ಳಿ ಬದಲು ಮಾಮೂಲಿ ಈರುಳ್ಳಿನೇ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕೆಂಪಾದರೆ ಸಾಕು ಫ್ರೆಂಡ್ಸ್. ನೋಡಿ ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಹಾಕಿದ್ದೀನಿ, ನೋಡೋದು ಚೆನ್ನಾಗಿರುತ್ತೆ ಅಂತ. ಇದು ಟೇಸ್ಟ್ಗೆ ಬ್ಯಾಡಗೆ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಓಕೆನಾ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದಕ್ಕೆ ಕ್ಯಾಪ್ಸಿಕಮ್ಮು, ಕರಿಬೇವಿನ ಸೊಪ್ಪು, ಇಂಗು ಮತ್ತು ಕೊಬ್ಬರಿ ತುರಿದಿಟ್ಕೊಂಡು ಈ ಎಣ್ಣೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಅದು ಗಮ್ ಅಂತ ವಾಸನೆ ಬರುತ್ತೆ ಫ್ರೆಂಡ್ಸ್, ಅದನ್ನು ಮಾತ್ರ ಮಿಕ್ಸ್ ಮಾಡಬೇಡಿ. ಕೊಬ್ಬರಿ ಹಾಕೋದು. ಇದಕ್ಕೆ ನೆಕ್ಸ್ಟ್ ನಾನು ಗೋಡಂಬಿನೂ ಹಾಕ್ತಿಲ್ಲ, ಇರಲಿಲ್ಲ ಅಂದ್ಬಿಟ್ಟು ಗೋಡಂಬಿನೂ ಹಾಕಿ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು. ಇದೇ ಪ್ರೊಸೀಜರಲ್ಲಿ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಯಾರ್ಯಾರು ಬಿಸಿಬೇಳೆಭಾತ್ ತಿನ್ನಲ್ಲ ಈ ಥರ ಮಾಡಿಕೊಡಿ, ಅವ್ರು ಇನ್ನೊಂದು ಸರ್ತಿ ಬಿಸಿಬೇಳೆಭಾತನ್ನ ಮಿಕ್ಸ್ ಮಾಡದೆ ತಿಂತಾರೆ. ನೋಡಿ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಯಾಕೆ ಎಣ್ಣೆನಲ್ಲಿ ಹಾಕ್ತಾಯಿದ್ದೀನಿ ಅಂದರೆ ಅದಕ್ಕೆ ಹಾಕಿದ್ರೆ ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ. ಇದಕ್ಕೆ ಎಣ್ಣೆಗೆ ಹಾಕಿದಾಗ ಅದು ಕ್ರಂಚಿಯಾಗಿ ಸಿಗುತ್ತೆ, ಸೂಪರಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆ ಕೊಬ್ಬರಿನ ತುರಿದಿದ್ದೀನಲ್ಲ ನಾನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟು ನೋಡಿ, ಇಷ್ಟು ಒಂದು ಇಡೀಕಿನ ಸ್ವಲ್ಪ ಜಾಸ್ತಿನೇ ಇದೆ, ಅಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಹಾಕಿ ಕೊಬ್ಬರಿ ಹಾಕೋದು ಮಿಕ್ಸ್ ಮಾಡಬೇಡಿ, ಗಮ್ ಅಂತ ವಾಸನೆ ಚೆನ್ನಾಗಿ ಬರುತ್ತೆ ಬಿಸಿಬೇಳೆಭಾತ್ಗೆ. ಇದೇ ಫ್ಲೇವರ್ ಕೊಡೋದು. ಮತ್ತು ಈರುಳ್ಳಿ ಅದೆಲ್ಲ ಹಾಕಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡಿಬಿಟ್ಟು ಇದನ್ನು ಅದಕ್ಕೆ ಹಾಕ್ಬಿಟ್ಟು ನೋಡಿ ಆಗಿದೆ. ಇಂಗುನ ಸ್ವಲ್ಪ ಹಾಕ್ಕೊಂಡು ಎಲ್ಲ ಹಾಕಿದ್ದೀನಿ, ಎಲ್ಲ ಆಗಿದೆ. ಇದನ್ನು ಅದಕ್ಕೆ ಹಾಕ್ಬಿಡಿ, ಸ್ಟವ್ ಆಫ್ ಮಾಡಿಬಿಟ್ಟು ಇದು ನೋಡಿ ಇದು ಕುದೀತಾ ಇದೆ, ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಅದೇ ರೀತಿ ಟೇಸ್ಟೂ ಹಂಗೆ ಸೂಪರಾಗಿ ಬರುತ್ತೆ ಫ್ರೆಂಡ್ಸ್. ಇದೇ ಪ್ರೊಸೀಜರಲ್ಲಿ ಮಾಡಿ ನೀವು ಒಂದು ಸೇವ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್. ಇದೇ ಪ್ರೊಸೀಜರ್ನ ನೀವು ಯಾವತ್ತೂ ಬಿಸಿಬೇಳೆಭಾತ್ ಚೆನ್ನಾಗಿಲ್ಲ ಅಂತ ಅನ್ನೋದೇ ಇಲ್ಲ, ಇಷ್ಟಪಟ್ಟು ತಿಂತೀರಾ. ನೀರು ನೋಡಿಕೊಂಡು ಮುಂದೆನೇ ಹಾಕಿ, ತಣ್ಣಗಾದ್ರೂ ಇದೇ ಕನ್ಸಿಸ್ಟೆನ್ಸಿ ಇರುತ್ತೆ ನಿಮಗೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ, ಹುಣಸೆಹಣ್ಣು ಮುಂದೆ ಹಾಕೋಕ್ಕೆ ಹೋಗಬೇಡಿ. ಇದೇ ಫ್ರೆಂಡ್ಸ್ ಟಿಪ್ಸು. ಎಣ್ಣೆಗೆ ಹಾಕೋದು, ಖಾರದ ವಾಸನೆ ಇರಲ್ಲ, ಸೂಪರಾಗಿರುತ್ತೆ. ಏನಾದರೂ ನಿಮಗೆ ಖಾರ ಕಮ್ಮಿ ಆಯಿತು ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ, ಇವಾಗ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಎಣ್ಣೆಗೆ ಹಾಕಿ ಡೈರೆಕ್ಟಾಗಿ ಮಾತ್ರ ಖಾರದ ಪುಡಿ MTR ಪೌಡ್ರನ್ನ ಇದಕ್ಕೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಚೆನ್ನಾಗಿ ಬರೋದಿಲ್ಲ. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೆಂಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.